ವಿಧಾನಸೌಧದ ಆವರಣದಲ್ಲಿಯೇ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಮೂವರ ಬಂಧನ ಆಗಿದೆ. ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಹಾಗಾದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಏನು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ. ಐಎಎಸ್ ಅಧಿಕಾರಿ ಮನೆಯಲ್ಲೇ ವಾಸವಿದ್ದ ಆರೋಪಿ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಎಸ್ಕೇಪ್ ಆಗಿದ್ದ ಆರೋಪಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಸಂಬಂಧ ಈಗಾಗಲೇ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಈ ನಡುವೆ ವಿಚಾರಣೆ ವೇಳೆ ಆರೋಪಿ ಮುನಾವರ್ ಅಹಮದ್ ಐಎಎಸ್ ಅಧಿಕಾರಿಯೊಬ್ಬರ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದ ಅನ್ನೋದು ಗೊತ್ತಾಗಿದೆ. ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಯಮಹಲ್ 1ನೇ ಕ್ರಾಸ್ನ ನಂಬರ್ 27C ಮನೆಯಲ್ಲಿ ಮುನಾವರ್ ವಾಸವಾಗಿದ್ದ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಆರೋಪಿ ತನ್ನ ಕುಟುಂಬಸ್ಥರ ಜೊತೆಗೆ ಎಸ್ಕೇಪ್ ಆಗಿದ್ದ ಅನ್ನೋದು ತಿಳಿದು ಬಂದಿದೆ. ಸದ್ಯ ಈಗ ಮುನಾವರ್ ವಿಚಾರಣೆ ಮುಂದುವರೆದಿದೆ. ವಿಧಾನಸೌಧದಲ್ಲಿ ಭದ್ರತಾ ವೈಫಲ್ಯ ಆಯ್ತಾ? 89 ಸಿಸಿಟಿವಿಗಳಲ್ಲಿ ವರ್ಕ್ ಮಾಡ್ತಿರೋದು 16 ಮಾತ್ರ. ಹೌದು, ಇಂತಹದೊಂದು ಮಾತುಗಳು ಅಧಿಕಾರಿಗಳ ವಲಯದಲ್ಲೇ ಕೇಳಿ ಬರ್ತಿದೆ. ವಿಧಾನಸೌಧದ 4 ಪ್ರಮುಖ ಗೇಟ್ಗಳು ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಬರೋಬ್ಬರಿ 89 ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಅವುಗಳಲ್ಲಿ ಕೇವಲ 16 ಸಿಸಿಟಿವಿಗಳು ಮಾತ್ರ ವರ್ಕ್ ಆಗ್ತಿವೆ. ಹೀಗಾಗಿ ರಾಜಕೀಯ ನಾಯಕರ ಹೆಸರುಗಳು ಹೇಳ್ಕೊಂಡು ಗೊತ್ತು ಗುರಿ ಇಲ್ಲದ ವ್ಯಕ್ತಿಗಳು ಒಳಗೆ ಬರ್ತಿರ್ತಾರೆ. ಇದೆಲ್ಲ ಗೊತ್ತಿದ್ದು ಸುಮ್ಮನಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ವಿಧಾನಸೌಧ ಭದ್ರತೆಗೆ ಓರ್ವ ಡಿಸಿಪಿ ಮಟ್ಟದಲ್ಲಿ ಅಕ್ಕಪಕ್ಕದ 10 ಸರ್ಕಾರಿ ಕಟ್ಟಡಗಳ ಭದ್ರತಾ ಜವಾಬ್ದಾರಿ ನೀಡಲಾಗಿದೆ. ಆದರೆ ಅಷ್ಟು ಕಟ್ಟಡಗಳಿಗೆ ಕೇವಲ 108 ಜನ ಸಿಬ್ಬಂದಿಯನ್ನ ಮಾತ್ರ ನೀಡಲಾಗಿದೆ. ಇದು ಕೂಡ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ಮೇಲಾದ್ರೂ ಶಕ್ತಿಸೌಧದ ಒಳಗೆ ಪುಂಡ ಪೋಖರಿಗಳ ಎಂಟ್ರಿಗೆ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ. ಸದ್ಯ ಬಂಧಿತ ಮೂವರಲ್ಲಿ ಆರೋಪಿ ನಾಶಿಪುಡಿಯನ್ನ ಮತ್ತೆ ಕಸ್ಟಡಿಗೆ ಪಡೆದದ್ದು ಇನ್ನು ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಕಾದು ನೋಡಬೇಕಿದೆ. ಉಮೇಶ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ.